ಗ್ರಾಮೀಣ ಪ್ರದೇಶದ ಪ್ರತಿಭಾವಂತರು ರಾಜ್ಯ ಮಟ್ಟದಲ್ಲಿ ಸಾಧನೆ ಜೊತೆಗೆ ಅಧಿಕಾರ ಪಡೆಯುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜ್ಯ ಬೋಪೇಗೌಡನ ಪುರ ಮಂಟೇಸ್ವಾಮಿ ಮಠದ ಬಿಪಿ ಭರತ್ ಪ್ರಭುರಾಜೆ ಅರಸ್ ತಿಳಿಸಿದರು. ಪಟ್ಟಣದ ಶ್ರೀ ರಂಗನಾಥ ಕಾಂಪ್ಲೆಕ್ಸ್ನಲ್ಲಿ ಮಳವಳ್ಳಿ ಸ್ನೇಹ ಬಳಗದ ವತಿಯಿಂದ ಬೆಂಗಳೂರಿನ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾದ ವಕೀಲ ಸಿಎಸ್ ಕಾಂತರಾಜು ಅವರಿಗೆ ಸಲ್ಲಿಸಿದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸೇವೆಯಿಂದ ವ್ಯಕ್ತಿಯನ್ನು ಗುರುತಿಸುವ ರೀತಿಯಲ್ಲಿ ಸಮಾಜದಲ್ಲಿ ಬೆಳೆಯಬೇಕು. ವಕೀಲ ಸಿಎಸ್ ಕಾಂತರಾಜು ರೈತರ ಸಮಸ್ಯೆಗಳನ್ನು ಬಗೆಹರಿಸುವುದರ ಮೂಲಕ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕೆಂದು ಆಶಿಸಿದರು. ಡಿಸಿಎಫ್ ಶಂಕರೇಗೌಡ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಬೇರೆ ರಾಜ್ಯದಿಂದ ಬಂದು ಚಿಕ್ಕ ವ್ಯಾಪಾರವನ್ನು ಪ್ರಾರಂಭಿಸಿ ನಂತರ ದೊಡ್ಡ ಮಟ್ಟದಲ್ಲಿ ಉದ್ಯಮಗಳನ್ನು ಸ್ಥಾಪಿಸಿರುವುದನ್ನು ಕಂಡುಬರುತ್ತಿದೆ. ಯಾವುದೇ ಕ್ಷೇತ್ರದಲ್ಲಿ ಬೆಳೆಯಬೇಕೆಂದರೆ ಸ್ಥಳೀಯ ಸಹಾಯಕ ಮುಖ್ಯವಾಗಿದ್ದು, ಒಬ್ಬರಿಗೊಬ್ಬರು ಸಹಕಾರದೊಂದಿಗೆ ಸ್ಥಳೀಯರು ಬೆಳೆಸಬೇಕೆಂದು ಕರೆ ನೀಡಿದರು. ನಿವೃತ್ತ ತಹಶೀಲ್ದಾರ್ ದೊಳ್ಳಯ್ಯ ಮಾತನಾಡಿ, ವಕೀಲರ ವೃತ್ತಿ ಎಂದು ಸೇವೆಯಾಗಿ ಉಳಿದಿಲ್ಲ. ಸಮಸ್ಯೆ ಬಗೆಹರಿಸುವುದಕ್ಕಿಂತ ಮತ್ತಷ್ಟು ಲಾಭ ಬರುತ್ತದೆ ಎನ್ನುವ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇದರ ಮಧ್ಯೆ ನೂತನ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿರುವ ಸಿಎಸ್ ಕಾಂತರಾಜು ಜನಪರ ಸೇವೆಯೊಂದಿಗೆ ಇನ್ನಷ್ಟು ದೊಡ್ಡ ಮಟ್ಟದ ಅಧಿಕಾರ ಸಿಗುವಂತಾಗಲಿ ಎಂದರು. ಎಸ್ಡಿಎಂಸಿ ಅಧ್ಯಕ್ಷ ಟಿಎನ್ ಪ್ರಕಾಶ್ ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿರುವ ಕಾಂತರಾಜು ವಿದ್ಯಾರ್ಥಿ ದೆಸೆಯಲ್ಲಿಯೇ ಸೇವೆಯ ಜೊತೆಗೆ ನಾಯಕತ್ವದ ಗುಣವನ್ನು ಹೊಂದಿದ್ರು. ಮಳವಳ್ಳಿ ಭಾಗದ ಹಲವಾರು ಮಂದಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ವಕೀಲರ ವೃತ್ತಿಯಲ್ಲಿ ಇನ್ನಷ್ಟು ಸ್ಫೂರ್ತಿ ಬರಲಿ ಎನ್ನುವ ಅಭಿಲಾಷೆಯೊಂದಿಗೆ ಮಳವಳ್ಳಿ ಸ್ನೇಹಿತರು ಅಭಿನಂದನೆ ಸಲ್ಲಿಸುತ್ತಿರುವುದಾಗಿ ಹೇಳಿದರು. ವಕೀಲರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಸಿಎಸ್ ಕಾಂತರಾಜು ಅಭಿನಂದನೆ ಸ್ವೀಕರಿಸಿ ಮಾತನಾಡಿ, ಬಡತನದಲ್ಲಿ ವಿದ್ಯಾಭ್ಯಾಸ ಪಡೆದು ಬೆಂಗಳೂರಿನಂತಹ ಪ್ರದೇಶದಲ್ಲಿ ಕಷ್ಟಪಟ್ಟು ಬೆಳೆದು ಅಧಿಕಾರವನ್ನು ಪಡೆದಿದ್ದೇನೆ. ಸ್ನೇಹಿತರು ಹಾಗೂ ಮಳವಳ್ಳಿ ತಾಲೂಕಿನ ಸಾರ್ವಜನಿಕರು ಸಲ್ಲಿಸಿದ ಅಭಿನಂದನೆ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿದ್ದು, ಕನಸೇವೆ ನನ್ನ ಮೊದಲ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು, ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್, ನಿವೃತ್ತ ಪಶು ವೈದ್ಯಾಧಿಕಾರಿ ಚಂದ್ರಶೇಖರ್, ಸಮಾಜ ಸೇವಕ ರವಿಚಂದ್ರನ್, ಕಾರ್ಯಕ್ರಮದ ಆಯೋಜಕ ಟಿಎಂ ಪ್ರಕಾಶ್ ಸೇರಿದಂತೆ ಇತರರು ಇದ್ದರು. ಜಯಮ್ಮ ಮತ್ತು ಪಟೇಲ್ ಸಿದ್ದೇಗೌಡರ ಕುಟುಂಬದಿಂದ ಬಂದಿರುವಂಥ ಒಬ್ಬ ಕೂಸು. ಈಗ ಅವರು ನಮ್ಮ ಲೆಕ್ಕದಲ್ಲಿ ಅವರು ಕೂಸು. ಈ ಕೂಸು ಅಂದರೆ ಈ ಮಳವಳ್ಳಿ ಪ್ರದೇಶ ಒಂದು ಗಂಡು ಮೆಟ್ಟಿದ ನಾಡು. ಚಾರಿತ್ರಿಕವಾಗಿ, ಸಾಹಿತ್ಯಿಕವಾಗಿ, ಚಲನಚಿತ್ರ ರಂಗದಲ್ಲಾಗಲಿ, ವೈಜ್ಞಾನಿಕವಾಗಲಿ ಎಲ್ಲ ಸಾಕಷ್ಟು ಪ್ರತಿಭೆಗಳನ್ನ ಕೊಡುಗೆಯನ್ನು ಈ ಮಳವಳ್ಳಿ ಪ್ರದೇಶ ಕೊಟ್ಟಿದೆ. ಧನ್ಬೂರಿನ ಷಡಕ್ಷರ ಸ್ವಾಮಿಗಳು ಅವರು ರಚನೆ ಮಾಡಿರುವಂಥ ಕಾವ್ಯಗಳು ಕನ್ನಡದಲ್ಲಿ ಮಾಡಿರೋದು ಭಾರಿ ಹೆಸರುವಾಸಿಯಾದಂಥದ್ದು. ಅದೇ ರೀತಿ ಚಲನಚಿತ್ರದಲ್ಲಿ ಎಚ್.ಎಲ್. ನರಸಿಂಹ ಅವರು ಅವರು ನಿರ್ದೇಶಕರು ಮತ್ತು ನಿರ್ಮಾಪಕರಾಗಿ ಸನ್ಮಾನ್ಯ ಶ್ರೀ ರಾಜ್ಕುಮಾರ್ ಅವರನ್ನು ನಾಯಕರಾಗಿ ಮಾಡಿದವರು ಎಚ್.ಎಲ್. ನರಸಿಂಹ ಅವರು. ಅದೇ ರೀತಿ ಸಂಗೀತ ಮತ್ತು ನಾಟಕದ ರಂಗದಲ್ಲಿ ಮಳವಳ್ಳಿ ಸುಂದರಮ್ಮನವರು. ಅದೇ ರೀತಿ ಹಿಡಿದಂಥ ಈ ಜಲವಿದ್ಯುತ್ ಪ್ರಾರಂಭ ಆಗಿದ್ದಂಥ ನಾಡು ಈ ಮಳವಳ್ಳಿ. ಅದಾದಮೇಲೆ ಪೌರಾಣಿಕವಾಗಿ, ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮಂಟೇಸ್ವಾಮಿಗಳು ಕೊಡೇಕಲ್ ಬಸವೇಶ್ವರ ಕೊಡೇಕಲ್ನಲ್ಲಿ ಅವರು ರಸವಿದ್ಯೆಗಳ ಕಲಿತ್ಕೊಂಡು ಅವರು ಹೀಗೆ ಅವರ ಪರಂಪರೆಗಳನ್ನ ನಡೆಸ್ಕೊಂಡು
ಅವರು ಬಂದು ಈ ಕೊನೆ ಅಂತಿಮವಾಗಿ ಈ ರಾಜ ಬೊಪ್ಪೇಗೌಡನ ಒಂದು ಕುರಿಹಟ್ಟಿನಲ್ಲಿ ಅವರು ನೆಲೆಯಾಗಿ ಇಲ್ಲಿ ಮಠ ಸ್ಥಾಪನೆಯಾಗಿ ಹಲವಾರು ಅವರ ಜೊತೆಗಾರನ ಸಿದ್ದಪ್ಪಾಜಿ, ರಾಜಪ್ಪಾಜಿ ಮುಂತಾದಂಥ ಮಹನೀಯರುಗಳನ್ನ ಈ ಧಾರ್ಮಿಕ ಮಾರ್ಗದರ್ಶಕರನ್ನ ಜೊತೆಲಿಟ್ಕೊಂಡು ಈ ಪ್ರಾಂತ್ಯಕ್ಕೆ ಅವರು ಬೆಳಕನ್ನು ನೀಡಿದ್ದಾರೆ. ಇದು ಯಾವ ರೀತಿ ಬದುಕಬೇಕು ಜನಗಳು ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಏನು ಆ ಥರದ ಆಲೋಚನೆಗಳಿಲ್ಲ ಅಂತ ಹೇಳಿದೆ. ಇಲ್ಲ, ಅವರು ಅನಿರೀಕ್ಷಿತವಾಗಿ ನಿಮಗೆ ಮಾಡಬೇಕು, ನೀವು ಬರಬೇಕು, ನಮ್ಮ ಜೊತೆಯಲ್ಲೇ ಸೇರಬೇಕು ಅನ್ನುವಂಥ ಒಂದು ಆವಾಗನಿಗೆ ನಾವು ತುರ್ತಾಗಿ ಒಂದು ದಿನದಲ್ಲಿ ನಾನು ಆ್ಯಕ್ಚುಲಿ ಎಲ್ಲೋ ಡೆಲ್ಲಿಗೆ ಹೋಗುವಂಥದ್ದಿತ್ತು. ನಾವು ನಮ್ಮ ಅಧ್ಯಕ್ಷರು ನಾವೆಲ್ಲ ಯಾರೋ ಅಲ್ಲಿ ಮಿನಿಸ್ಟ್ರನ್ನ ಕನ್ಸಲ್ಟ್ ಮಾಡೋದಿತ್ತು. ನಾನು ಅದನ್ನು ಕ್ಯಾನ್ಸಲ್ ಮಾಡಿದೆ. ಅವರೇ ಫೋನ್ ಮಾಡಿದರು, ಅವರೆಲ್ಲ ಹೋಗಿದ್ದಾರೆ. ನಾನು ಈ ಅಭಿನಂದನಾ ಸಮಾರಂಭಕ್ಕೋಸ್ಕರ ಇಲ್ಲಿ ನಾನು ಉಳಿಬೇಕಾಯಿತು. ಮತ್ತು ನಾನು ಮೈಸೂರಲ್ಲಿ LLB ಮಾಡಿದೆ. ಸೊ LLB ಮಾಡಬೇಕಾದ್ರೂ ಸೈಕಲ್ ತುಳಿದಿದ್ದೀನಿ. ನಾನು ಅಲ್ಲೂ 20 ಕಿಲೋಮೀಟ್ರ್ ಸೈಕಲ್ ತುಳಿದು, ಗಂಗೋತ್ರಿ ನಮ್ಮ ಕಾಲೇಜ್ಗೂ 20 ಕಿಲೋಮೀಟ್ರ್ ಇತ್ತು. ಆವಾಗಲೂ ನಾವು ಸಹ ಅಲ್ಲಿ ಊಟ ಇರ್ತಿರಲಿಲ್ಲ ನಮಗೆ. ಅಲ್ಲ ಅಂಥ ದಿನಗಳನ್ನು ಕಳ್ಕೊಂಡು ನಾನು LLBಲೇ ನಾನು ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದೆ. ಬೆಂಗಳೂರು ಹೋಗಿ ಸಿಟಿ ಸಿವಿಲ್ ಕೋರ್ಟ್ ಮತ್ತು ಹೈಕೋರ್ಟಲ್ಲಿ. ಆವಾಗ ನನಗೆ ಅಲ್ಲಿ ಹೋದಾಗ ನಮಗೆ ಊಟಕ್ಕೆ ಕಷ್ಟ ಇದ್ದಂಥ ದಿನಗಳು. ಆವಾಗ ಏನು ನಮ್ಮ ಜೀವನ ಕಟ್ಕೊಳ್ಳೋದೇ ಕಷ್ಟ. ಯಾಕೆ ನಾವೆಲ್ಲ ರೈತಾಪಿ ಮಕ್ಕಳು. ನಮಗೆ ಆಮೇಲೆ ಯಾರು ಗಾಡ್ ಫಾದರ್ಗಳು ಇರಲಿಲ್ಲ. ಯಾರು ಬಂದು ಒಂದು ಒಳ್ಳೆ ಆಫೀಸ್ ನೋಡಪ್ಪ, ಇದು ಒಳ್ಳೆ ಆಫೀಸ್ ಇದೆ, ನೀನು ಒಳ್ಳೆ ಆಫೀಸ್ ಸೇರ್ಕೋ, ಅಶೋಕ್ ಕಾಡಿನಹಳ್ಳಿ ಆಫೀಸ್ ಸೇರ್ಕೋ, ಇಲ್ಲಿ ಯಾರೋ ನಂಜುಂಡ ರೆಡ್ಡಿ ಅಂತ ಹೆಸರು ಮಾಡೋರೆ, ಶಿವಕುಮಾರ್ ಎಸ್ ಪಾಟೀಲ್ ಅಂತವರು ಯಾರೂ ಇಲ್ಲ. ನಾವು ಯಾವುದೋ ಒಂದು ಚೇರ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೋಗಿ ಯಾವುದೋ ಒಂದು ಚೇರಲ್ಲಿ ಕೂತ್ಕೊಂಡು ನಾವು 100 ಜನಕ್ಕೆ ಇವತ್ತು ಆಶ್ರಯಾಗಿ ನಾವು ಅಲ್ಲಿ ಹೆಚ್ಚು ಕಡಿಮೆ ಒಂದು 70 ಜನಕ್ಕೆ ಆಫೀಸ್ ಕೊಡ್ಸಿರ್ಬೋದು. ಯಾಕಂದರೆ ನಾವು ತಿಂದ ನೋವುಗಳು ಇನ್ನೊಬ್ಬರಿಗೆ ಆಗಬಾರ್ದು ಅನ್ನೋವಂಥದ್ದು ನಮಗೆ ಅದು ನೊಂದಂಥ ಜೀವಗಳಲ್ಲಿ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಆ ನೊಂದ ಜೀವಗಳಿಗೆ ಮಾತ್ರ ನಾವು ಇನ್ನೊಬ್ಬರಿಗೆ ಹೆಂಗೆ ಆಶ್ರಯ ಆಗಬೇಕು. ಅವರು ಹೊಟ್ಟೆ ಹಸಿವು, ನನ್ನ ಹಸಿವು ಅವ್ರಿಗೂ ಹಸಿವು ಇರ್ತದೆ ಪಾಪ. ಹೀಗಾಗಿ ಇವತ್ತು ನಾನು ಮಾಡಿದಂಥ ಸಹಾಯ ಇವತ್ತು ನನ್ನ ಗೆಲುವು ಕಾರಣ ಆಗಿದೆ. ಅವರು ಎಲ್ಲ ನನ್ನನ್ನು ಎಲ್ಲರೂ ವಾಲೆಂಟ್ರೇ